ಕನ್ನಡ ಸಾಹಿತ್ಯ ಪರಿಷತ್ತು ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಅವರ ಪ್ರಾಥಮಿಕ ಸದಸ್ಯತ್ವ ಅಮಾನತು ಮಾಡೋದಾಗಿ ನೋಟಿಸ್ ನೀಡಿರೋದು ಸರಿಯಲ್ಲ. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ತಮ್ಮಲ್ಲೇ ಎಲ್ಲ ಅಧಿಕಾರವನ್ನ ಕೇಂದ್ರೀಕರಿಸಿಕೊಳ್ಳುವ ರೀತಿಯಲ್ಲಿ ಬೈಲಾ ತಿದ್ದುಪಡಿ ಮಾಡಲು ಮುಂದಾಗಿದ್ದಾರೆ. ಇದನ್ನ ಶಿವಮೊಗ್ಗ ಲೇಖಕರು, ಸಾಹಿತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಹಿತೈಷಿಗಳು ತೀವ್ರವಾಗಿ ಖಂಡಿಸಿದ್ದಾರೆ. ಶಿವಮೊಗ್ಗದ ಆರ್ಟಿಒ ರಸ್ತೆಯಲ್ಲಿರುವ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಸಮಾಲೋಚನಾ ಸಭೆಯಲ್ಲಿ ಈ ಕುರಿತು ಹಲವರು ಮಾತನಾಡಿದರು. ರಂಗಕರ್ಮಿ ಹೊನ್ನಾಳಿ ಚಂದ್ರಶೇಖರ್ ಅವರು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ ಸರ್ವ ಸದಸ್ಯರ ಸಭೆಯಲ್ಲಿ ಬೈಲಾ ತಿದ್ದುಪಡಿಗೆ ಪ್ರಸ್ತಾವನೆ ಮಂಡಿಸಲಾಗಿದೆ. ಈ ತಿದ್ದುಪಡಿಯಲ್ಲಿ ಬಹಳಷ್ಟು ಅಧಿಕಾರವನ್ನ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕಾರಿ ಸಮಿತಿಗೆ ಕೊಡುವ ಬದಲಾಗಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ನೀಡಲಾಗಿದೆ. ಇದು ಒಬ್ಬನೇ ವ್ಯಕ್ತಿಗೆ ಅಧಿಕಾರವನ್ನ ಕೊಡುವ ಮೂಲಕ ಅವರನ್ನ ಸರ್ವಾಧಿಕಾರಿ ಮಾಡುವ ಹುನ್ನಾರ. ಇದು ಪ್ರಜಾತಂತ್ರವಲ್ಲ ಎಂದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ 4.5 ಲಕ್ಷ ಆಜೀವ ಸದಸ್ಯರಿದ್ದಾರೆ. ಆದರೆ ಇದೇ ತಿಂಗಳು ನಡೆಯಲಿರುವ ಸರ್ವ ಸದಸ್ಯರ ಸಭೆಗೆ ಕೇವಲ 300 ಸೀಟುಗಳಿರುವ ಸಭಾಂಗಣ ನಿಗದಿ ಮಾಡಲಾಗಿದೆ. ಅತಿ ಹೆಚ್ಚು ಸದಸ್ಯರಿರುವ ಬೆಂಗಳೂರಿನ ಬದಲು ಸುಲಭವಾಗಿ ಎಲ್ಲರೂ ತಲುಪಲು ಅಸಾಧ್ಯವಾಗಿರುವ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ನಂದಿಹಳ್ಳಿಯ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಇದು ಸರ್ವ ಸದಸ್ಯರ ಸಭೆಯಿಂದ ಆಜೀವ ಸದಸ್ಯರನ್ನ ದೂರವಿಡುವ ಹುನ್ನಾರ ಎಂದರು. ಒಬ್ಬ ವ್ಯಕ್ತಿಯ ಕೈಲಿ ಹೋಗುತ್ತೆ. ಅವರು ಇವರೇ ಆಗಿರ್ಬೋದು, ಮತ್ತೊಬ್ಬರೇ ಆಗಿರ್ಬೋದು. ಮಹೇಶ್ ಅವ್ರ ಬಗ್ಗೆ ಆಸನ ತಿದ್ದುಪಡಿ ಆಗಿದೆ, ಬರೀ ಆಸನ ಈಗ ಇವರ ಅವಧಿಯಲ್ಲೇ 2 ತಿದ್ದುಪಡಿ ಆಗಿದೆ, ಹಿಂದಿನ ಅವಧಿಯಲ್ಲಿ 1 ತಿದ್ದುಪಡಿ ಆಗಿದೆ. ಈಗ ಅಧ್ಯಕ್ಷರು 1 ಸಾರಿ ಚುನಾವಣೆ ಗೆದ್ರೆ ಸಾಕು, ಕನ್ನಡ ಸೇವೆ ಒಂದು ಅವಧಿಗೆ ರೆಸ್ಟ್ ಮಾಡಲಿ ಅಂತೇಳಿ ಆ ನಿಯಮದಲ್ಲಿ ಇತ್ತು. ಮೊಟ್ಟಮೊದಲಾಗಿ ಎಲ್ಲ ಬೆಳವಣಿಗೆ ಡಿ ಮಂಜುನಾಥ್ ನೋಟಿಸ್ ಕೊಟ್ಟರು. ಮತ್ತೆ ಸ್ವಲ್ಪ ಜಾಸ್ತಿ ಜನ ಮಾತಾಡೋದು ಮತ್ತು ಇನ್ನೊಂದು ಸಭೆಯನ್ನ ಮಾಡಬೇಕು ಅಂತೇಳಿ ನನಗೆ ಸಿಬ್ಬಾಲಿಗೆ ಕ್ಷೇತ್ರಕ್ಕೆ ಒಂದು ಈಗ ಹಿರಿಯ ಕುವೆಂಪು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಕೆಪಿ ಶ್ರೀಪಾಲ್ ಅವರು ಮಾತನಾಡಿ, ಡಿ ಮಂಜುನಾಥ್ ಅವರಿಗೆ ಕ್ಷುಲ್ಲಕ ಕಾರಣಗಳನ್ನು ನೀಡಿ ನೋಟಿಸ್ ನೀಡಲಾಗಿದೆ. ಅಲ್ಲದೆ ಬೈಲಾ ತಿದ್ದುಪಡಿಯೂ ಸಹ ಕೇಂದ್ರ ಸಮಿತಿ ಅಧ್ಯಕ್ಷರಿಗೆ ಸರ್ವಾಧಿಕಾರವನ್ನ ನೀಡುತ್ತೆ. ಇದು ಪ್ರಜಾತಂತ್ರ ವಿರೋಧಿ. ಇವೆಲ್ಲವನ್ನೂ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುವುದು ಎಂದರು. ಹಲವು ಸಾಹಿತಿಗಳು, ಕಲಾವಿದರು ಇದನ್ನ ಆಕ್ಷೇಪಿಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ತಪ್ಪುಗಳು ಎದ್ದು ಕಾಣ್ತಾ ಇವೆ. ಅವರ ಪ್ರಾಥಮಿಕ ಸದಸ್ಯತ್ವವನ್ನೇ ಅಮಾನತು ಮಾಡುವ ಅಗತ್ಯವಿದೆ ಎಂದರು. ಹಿರಿಯ ಸಮಾಜವಾದಿ ಪುಟ್ಟಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯೆ ಅಕ್ಷತಾ ಹುಂಚತಕಟ್ಟೆ, ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿದ್ದ ಪ್ರೊಫೆಸರ್ ಜಿ.ಕೆ. ರಮೇಶ್, ಸಾಹಿತಿಗಳಾದ ಡಾಕ್ಟರ್ ಶಾಂತರಾಮ ಪ್ರಭು, ಡಾಕ್ಟರ್ ಶೇಖರ್ ಗೌಳೇರ, ಡಾಕ್ಟರ್ ಎಚ್.ಡಿ. ಕೃಷ್ಣಮೂರ್ತಿ, ಎಂ ನವೀನ್ ಕುಮಾರ್, ಮಂಜುನಾಥ ಕಾಮತ್, ಟಿ.ಕೆ. ರಮೇಶ್ ಶೆಟ್ಟಿ, ಸರ್ಜಾ ಶಂಕರ್ ಹರಳಿಮಠ ಸೇರಿದಂತೆ ಶಿವಮೊಗ್ಗ ಜಿಲ್ಲೆಯ ಹಲವೆಡೆಯಿಂದ ಆಗಮಿಸಿದ ನೂರಾರು ಸಾಹಿತಿಗಳು, ಲೇಖಕರು ಇದ್ದರು. ಸಭೆಯಲ್ಲಿ ರಂಗಕರ್ಮಿ ಹೊನ್ನಾಳಿ ಚಂದ್ರಶೇಖರ್ ಅವರು ಹಲವು ನಿರ್ಣಯಗಳನ್ನು ಮಂಡಿಸಿದರು. ಸಭೆಯು ಅವಿರೋಧವಾಗಿ ಒಪ್ಪಿಗೆ ನೀಡಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಮಹೇಶ್ ಜೋಶಿ ಅವರು ಶಿವಮೊಗ್ಗ ಜಿಲ್ಲಾಧ್ಯಕ್ಷರು ಡಿ ಮಂಜುನಾಥ್ ಅವರಿಗೆ ಏನು ಶೋಕಾಸ್ ನೋಟಿಸನ್ನು ನೀಡಿದ್ದಾರೆ. ಇದೊಂದು ಅಸಂವಿಧಾನಿಕವಾಗಿರ್ತಕ್ಕಂಥದ್ದು. ಮತ್ತು ಇದರ ಹಿಂದೆ ಒಂದು ಸರ್ವಾಧಿಕಾರಿಯ ಧೋರಣೆ ಏನಿದೆ ಮಹೇಶ್ ಜೋಶಿ ಅವರದು, ಅದು ಎದ್ದು ಕಾಣ್ತಾ ಇದೆ. ಇವರು ಆರಂಭದ ದಿನದಿಂದಲೂ ಕೂಡ ಇಡೀ ಕನ್ನಡ ಸಾಹಿತ್ಯ ಪರಿಷತ್ತನ್ನು ದಿಕ್ಕು ತಪ್ಪಿಸುವ ಮತ್ತು ಸಂಪೂರ್ಣವಾಗಿ ತನ್ನ ಸ್ವಂತ ಸಂಸ್ಥೆ ಅಥವಾ ಸ್ವಂತ ಆಸ್ತಿಯ ರೀತಿ ಮಹೇಶ್ ಜೋಶಿ ಅವರು ಬದಲಾವಣೆ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು. ಇದನ್ನು ನಾವು ಖಂಡಿಸ್ತೀವಿ. ಹಾಗೆಯೇ ಇವತ್ತು ಶಿವಮೊಗ್ಗದಲ್ಲಿ ಈ ಎಲ್ಲ ಸಾಹಿತ್ಯ ಆಸಕ್ತರು, ಸಮಾನ ಮನಸ್ಕರುಗಳು ಡಿ ಮಂಜುನಾಥ್ ಅವರಿಗೆ ಏನು ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದರು, ಇದನ್ನು ಖಂಡಿಸಿ ಸಭೆಯನ್ನು ನಡೆಸಿದ್ದೀವಿ. 12ನೇ ತಾರೀಕು ಪತ್ರಿಕಾಗೋಷ್ಠಿಯನ್ನು ಹಾಗೂ 15ನೇ ತಾರೀಕು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ ಶಿವಮೊಗ್ಗದಲ್ಲಿ. ನಮ್ಮ ಉದ್ದೇಶ ಇಷ್ಟೇ, ಕನ್ನಡ ಭಾಷೆ ಉಳಿಬೇಕು. ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ ಇದು ಸರ್ವಾಧಿಕಾರದ ಅಧಿಕಾರ ಇಲ್ಲದೇ ಇದು ಸಾಹಿತ್ಯ ಆಸಕ್ತರು, ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳು
ಚುನಾಯಿಸಿದ ಪ್ರತಿನಿಧಿಗಳು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅಧಿಕಾರವನ್ನು ನಡೆಸಬೇಕು ಅನ್ನೋದನ್ನು ತೋರಿಸಬೇಕು ನಾಡಿಗೆ ಅಂತಕ್ಕಂಥ ಉದ್ದೇಶದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಮ್ಮ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಡಿ ಮಂಜುನಾಥ್ ಅವರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಅನ್ನುವ ಸುದ್ದಿನ ನೋಡಿ ಕೇಳಿದಾಗ, ಪತ್ರಿಕೆಗಳಲ್ಲಿ ನೋಡಿ ಮತ್ತು ಕೇಳಿದಾಗ ಭಾಳ ಆಘಾತ ಆಯಿತು, ನನಗೆ ಅಚ್ಚರಿ ಆಯಿತು. ಇಡೀ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲೇ ತುಂಬ ಕ್ರಿಯಾಶೀಲವಾಗಿ ಬಹಳ ಶ್ರಮದಿಂದ ಉತ್ಸಾಹದಿಂದ ತ್ಯಾಗ ಮಾಡಿ ತಮ್ಮ ಬದುಕಿನ ವೈಯಕ್ತಿಕ ಬದುಕನ್ನೇ ಒಂದು ಥರದಲ್ಲಿ ಹಿನ್ನೆಲೆಗೆ ಸರಿಸಿ ಇದೇ ತನ್ನ ಬದುಕು ಅನ್ನೋ ಹಾಗೆ ಸಾಹಿತ್ಯದ ಕೆಲಸ ಮಾಡ್ತಿರುವಂಥ ಸಾಹಿತ್ಯ ಪರಿಷತ್ತನ್ನು ಅತ್ಯಂತ ಚಟುವಟಿಕೆಯಿಂದ ಮುಂದುವರಿಸ್ಕೊಂಡು ಹೋಗ್ತಿರುವಂಥ ಡಿ ಮಂಜುನಾಥ್ ಅಂಥವರಿಗೆ ರಾಜ್ಯದ ಅಧ್ಯಕ್ಷರು ಪ್ರಶಂಸೆ ಮಾಡಬೇಕಾಗಿತ್ತು, ಅವರನ್ನು ಪ್ರೋತ್ಸಾಹಿಸಬೇಕಾಗಿತ್ತು, ಅವರ ಬಗೆಗೆ ಮೆಚ್ಚುಗೆ ಮಾತುಗಳನ್ನು ಆಡಬೇಕಾಗಿತ್ತು. ಅದರ ಬದಲಿಗೆ ಅವರಿಗೆ ನೋಟಿಸ್ ಕೊಡ್ತಿದ್ದಾರೆ ಅಂತ ಅನ್ನುವಂಥದ್ದು ಭಾಳ ವಿಚಿತ್ರ ಅಂತ ಅನ್ನಿಸ್ತು. ಆಮೇಲೆ ವಿವರಗಳನ್ನೆಲ್ಲ ತಿಳಿತಾ ಇದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರ ಸರ್ವಾಧಿಕಾರಿ ಧೋರಣೆಯ ಮತ್ತೊಂದು ಕಾರ್ಯ ಅಂತ ಅನ್ನಿಸ್ತು. ಹಿಂದೆಯೂ ಇಂಥ ಕೆಲವು ತೀರ್ಮಾನಗಳನ್ನು, ಹೇಳಿಕೆಗಳನ್ನು, ಕ್ರಿಯೆಗಳನ್ನು ಮಾಡಿ ಅವರು ಆ ಬಗೆಯಲ್ಲಿ ತಮ್ಮ ಧೋರಣೆಯನ್ನು ತೋರಿಸ್ಕೊಂಡಿದ್ದಾರೆ. ಇದು ಅಂಥದ್ದೇ ಒಂದು ಅಂತ ಅನ್ನಿಸ್ತು. ಕ್ಷುಲ್ಲಕ ಕಾರಣಗಳಿಗಾಗಿ ಅವರಿಗೆ ಕಾರಣಗಳನ್ನು ಕೊಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ಕಂಡು ಬಂತು. ಈ ಅವರ ಧೋರಣೆಯನ್ನು ಅವರು ಬದಲಾಯಿಸ್ಕೋಬೇಕು, ಅದು ಸರಿಯಲ್ಲ. ಅದನ್ನು ನಾವು ಖಂಡಿಸ್ತೇವೆ. ಸಾಹಿತ್ಯ ಪ್ರೇಮಿಗಳಾಗಿ, ಇದು ಶಿವಮೊಗ್ಗ ಜಿಲ್ಲೆಯವರಾಗಿ ನಾವು ಬಹಳ ತೀವ್ರವಾಗಿ ಅದನ್ನು ಖಂಡಿಸ್ತೇವೆ. ಅವರು ಆ ನೋಟಿಸನ್ನು ಹಿಂತಗೋಬೇಕು, ತಮ್ಮ ಹೇಳಿಕೆಯನ್ನು ವಾಪಸ್ ತಗೋಬೇಕು ಮತ್ತು ಮಂಜುನಾಥ್ ಅವರಿಗೆ ಎಲ್ಲ ಬಗೆಯಲ್ಲಿಯೂ